ಇನ್ನು ಸರ್ಕಾರ ಕೊಡ್ತಾ ಇರುವಂತಹ ಗ್ಯಾರಂಟಿಗಳ ಬಗ್ಗೆ JDS ಈಗ ಪ್ರಶ್ನೆ ಮಾಡ್ತಾ ಇದೆ. ಈಗ ಫ್ರೀ ಕರೆಂಟ್ ಕೊಡ್ತಾ ಇದ್ದಾರಲ್ಲ ಗೃಹಜ್ಯೋತಿ, ಈ ಗೃಹಜ್ಯೋತಿಗೆ ಜಾತಿ ಪ್ರಮಾಣ ಪತ್ರ ಯಾಕೆ ಬೇಕು ಅಂತ JDS ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದೆ. ಈಗ ಪಾನ್ ಕಾರ್ಡ್ ಕೂಡ ಈಗ ಕೇಳಿದಂಥ ಸರ್ಕಾರಕ್ಕೆ ಈಗ JDS ಜಾಡಿಸಿದೆ. ಮಾತಿನ ಚಕಮಕಿ ಒಂದು ಕಡೆ ಈಗ ನಡೀತಾ ಇದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥ ವಿಚಾರ. ಕಾಂಗ್ರೆಸ್ನ ಈ 5 ಗ್ಯಾರಂಟಿಗಳಲ್ಲಿ ಭಾಳ ಮುಖ್ಯವಾಗಿ ಗೃಹಜ್ಯೋತಿ ದುರ್ಬಳಕೆ ಆಗ್ತಾ ಇದೆ ಅಂತ ಸರ್ಕಾರ ಈಗ ಮೊನ್ನೆ ಪ್ರಸ್ತಾಪ ಮಾಡಿದೆ. ಕಾಂಗ್ರೆಸ್ನ 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಬಹಳ ಪ್ರಮುಖವಾದಂತಹ ಒಂದು ಯೋಜನೆ. ಇದರ ಲಾಭವನ್ನು ಸಾಕಷ್ಟು ಜನ ಅರ್ಹರು ಪಡ್ಕೊಳ್ತಾ ಇದ್ದಾರೆ, ಜೊತೆಗೆ ಅನರ್ಹರು ಪಡ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾವು ಕಟ್ ಆಫ್ ಮಾಡ್ತೀವಿ ಅಂತ ಒಂದು ಕಡೆ ಸರ್ಕಾರ ಈಗ ಹೇಳ್ತಾ ಇತ್ತು. ಆದರೆ ಈಗ ಮರುಪರಿಷ್ಕರಣೆ ಮಾಡೋದಾದರೆ ನೀವು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಜಾತಿ ಪ್ರಮಾಣ ಪತ್ರವನ್ನು ಯಾಕೆ ನೀವು ಕೇಳ್ತಾ ಇದ್ದೀರಾ ಅಂತ JDS ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಗೃಹಜ್ಯೋತಿ ಮರುಪರಿಶೀಲನೆಗೆ ಈಗ JDS ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಗ್ಯಾರಂಟಿ ಮೋಸ ಅಂತ ಸರ್ಕಾರದ ವಿರುದ್ಧ JDS ವಾಗ್ದಾಳಿಯನ್ನು ನಡೆಸ್ತಾ ಇದೆ. ಮನೆ ಮನೆಗೆ ಎಸ್ಕಾಂ ಪರಿಶೀಲನೆ ದಾಖಲೆ ಕೇಳಿ ಜನರಲ್ಲಿ ನೀವು ಆತಂಕವನ್ನು ಮೂಡಿಸ್ತಾ ಇದ್ದೀರಾ, ಕಾಲಹರಣ ಮಾಡ್ತಾ ಇದ್ದೀರಾ. ಉಚಿತ ವಿದ್ಯುತ್ಗೆ ಪಾನ್ ಕಾರ್ಡ್ ಯಾಕೆ? ಸರ್ಕಾರಕ್ಕೆ JDS ಕೇಳಿರುವಂಥ ಪ್ರಶ್ನೆ ಇದು. ವಿದ್ಯುತ್ ಸಂಪರ್ಕಕ್ಕೂ ಜಾತಿ ಪ್ರಮಾಣ ಪತ್ರಕ್ಕೂ ಏನು ಸಂಬಂಧ? ಅಂದರೆ ಸರ್ಕಾರ ಬೇರೆ ಏನೋ ಲಾಜಿಕ್ ಇರ್ಬೋದೇನೋ, ಅನರ್ಹರ ಪಾಲು ಆಗ್ತಾ ಇದೆ ಯೋಜನೆಯ ಬೆನಿಫಿಟ್ಟು, ಹಾಗಾಗಿ ನಾವು ಪರಿಷ್ಕರಣೆ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇರ್ಬೋದು. ಆದರೆ ಇದು ಜನರ ದಿಕ್ಕನ್ನು ತಪ್ಪಿಸುವಂಥ ಕೆಲಸ, ಕಾಲಹರಣ ಮಾಡ್ತಾ ಇದೆ ಸರ್ಕಾರ, ಜನರ ಸಮಯವನ್ನು ವ್ಯರ್ಥ ಮಾಡ್ತಾ ಇದೆ ಸರ್ಕಾರ ಅಂತ JDS ಎಳೆಯಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಚಾಟಿ ಬೀಸ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಮರು ಅರ್ಜಿಯನ್ನು ಹಾಕಬೇಕು ಅಂತ ಸರ್ಕಾರ ಹೇಳಿತ್ತು. ಸ್ಪೆಷಲಿ CM DK ಶಿವಕುಮಾರ್ ಅವರೇ ಹೇಳಿದರು. ಅದಾದ ಮೇಲೆ ಒಂದಿಷ್ಟು ಅರ್ಹ ಫಲಾನುಭವಿಗಳು ಆಗ್ರಹಿಸಿದ್ರು, ಪರಿಶೀಲನೆ ಬೇಕಾದರೆ ಮಾಡಿ, ನೀವು ಮರು ಅರ್ಜಿಯನ್ನು ಹಾಕಿದರೆ ಮತ್ತೆ ವಿಳಂಬ ಆಗ್ಬೋದು ಅಂತ. ಹಾಗಾಗಿ ಈ 5 ಗ್ಯಾರಂಟಿಗಳು ಜಾರಿಯಾದಂಥ ಸಂದರ್ಭದಲ್ಲಿ ಎಷ್ಟೆಲ್ಲ ವಿಳಂಬಗಳಾಯಿತು, ಸರ್ವರ್ ಸಮಸ್ಯೆ ಆಯಿತು, ಗಂಟೆಗಟ್ಟಲೆ ಸೈಬರ್ ಮುಂದೆ ಹೋಗಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಎದುರಾಯಿತು ಅನ್ನೋಂಥದ್ದು ಈ ರಾಜ್ಯದ ಜನರಿಗೆ, ಅಂದರೆ ಈ ಗ್ಯಾರಂಟಿಗಳ ಒಂದು ಫಲಾನುಭವಿಗಳಿಗೆ ಚೆನ್ನಾಗಿ ಅರ್ಥ ಆಗಿದೆ. ಹಾಗಾಗಿನೇ ಈಗ ಮತ್ತೆ ನೀವು ಮರು ಪರಿಷ್ಕರಣೆಯನ್ನು ಮಾಡೋದು ಅಥವಾ ಮರು ಅರ್ಜಿಯನ್ನು ಹಾಕೋದ್ರಿಂದ ಸಮಯ ವ್ಯರ್ಥವಾಗ್ತಾ ಇದೆ ಅಂತ ಈ ರಾಜ್ಯದ ಜನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ JDS ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಇದೊಂದು ಗ್ಯಾರಂಟಿ ಮೋಸ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ಕೂಡ ಮಾಡ್ತಾ ಇದೆ. ಜೊತೆಗೆ ಮನೆ ಮನೆಗೆ ಎಸ್ಕಾಂ ಪರಿಶೀಲನೆ ಇರ್ಬೋದು ಅಥವಾ ದಾಖಲೆಯನ್ನು ಕೇಳಿ ನೀವು ಜನರಲ್ಲಿ ಯಾಕೆ ಆತಂಕವನ್ನು ಮೂಡಿಸ್ತಾ ಇದ್ದೀರಾ? ಉಚಿತ ವಿದ್ಯುತ್ಗೆ ಪಾನ್ ಕಾರ್ಡ್ ಯಾಕೆ? ಸರ್ಕಾರಕ್ಕೆ ಇದು ಕೇಳಿರುವಂಥ JDS ಪ್ರಶ್ನೆ ಇದು. ವಿದ್ಯುತ್ ಸಂಪರ್ಕಕ್ಕೂ ಜಾತಿ ಪ್ರಮಾಣ ಪತ್ರಕ್ಕೂ ಏನು ಸಂಬಂಧ? ಆಧಾರ್, ಮತದಾರರ ಗುರುತಿನ ಚೀಟಿ ಸಾಕಾಗೋದಿಲ್ವಾ ನೀವು ಗ್ಯಾರಂಟಿ ಕೊಡಲಿಕ್ಕೆ? ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಎಲ್ಲ ಯಾಕೆ ನೀವು ಕಲೆಕ್ಟ್ ಮಾಡ್ತಾ ಇದ್ದೀರಾ? ಜೊತೆಗೆ ಷರತ್ತನ್ನು ವಿಧಿಸಿ ಫಲಾನುಭವಿಗಳ ಸಂಖ್ಯೆಯನ್ನು ಕಡಿಮೆಗೊಳಿಸಲಿಕ್ಕೆ ಕೈ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಗೃಹಜ್ಯೋತಿ ಯೋಜನೆ ಸುತ್ತ ರಾಜಕೀಯ ವಾಕ್ಸಮರ ನಡೀತಾ ಇರೋದಂತೂ ಈಗ ಸತ್ಯ. ಯಾಕಂದರೆ ಸುಮಾರು ಗೃಹಲಕ್ಷ್ಮಿಯಿಂದನೇ 100 ಕೋಟಿ ಆಲ್ರೆಡಿ ಅನರ್ಹರ ಪಾಲಾಗಿದೆ ಅಂತ ಸ್ವತಃ DK ಶಿವಕುಮಾರ್ ಅವರೇ ಮೊನ್ನೆ ಪ್ರಸ್ತಾಪ ಮಾಡಿದರು. ಇನ್ನು ಗೃಹಜ್ಯೋತಿ ಏನಿದೆಯಲ್ಲ, ಹೆಸರೇ ಹೇಳುವಂತೆ ಯೋಜನೆಯಲ್ಲೇ ಹೆಸರಿದೆ, ಕೇವಲ ಗೃಹ ಉಪಯೋಗಿ ಒಂದು ಯೋಜನೆ ಇದು. ಆದರೆ ಇದನ್ನು ಏನು ಮಾಡ್ತಾ ಇದ್ದಾರೆ? ಅಂಗಡಿ ಮಳಿಗೆಗಳಿಗೆ ಬಳಸ್ಕೊಳ್ತಾ ಇದ್ದಾರಂತೆ, ಬೇರೆ ಬೇರೆ ಕಮರ್ಷಿಯಲ್ ಆಗಿ ಬಳಸ್ಕೊಳ್ತಾ ಇದ್ದಾರಂತೆ. ನಾವು ಕೂಡ ವಿದ್ಯುತ್ತನ್ನು ಖರೀದಿ ಮಾಡಿನೇ ರಾಜ್ಯದ ಜನರಿಗೆ ಹಂಚಿಕೆ ಮಾಡಬೇಕು, ನಾವು ಕೂಡ ದುಪ್ಪಟ್ಟು ಹಣವನ್ನು ಕೊಟ್ಟು ನಾವು ವಿದ್ಯುತ್ತನ್ನು ನಾವು ಕೊಡ್ತಾ ಇದ್ದೀವಿ, ನಾವು ಕೊಡ್ತಾ ಇರುವ 200 ಯೂನಿಟನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಈ ಮಾಹಿತಿ ನಮಗೆ ಸಿಕ್ಕಿದೆ ಅಂತ ಸ್ವತಃ DK ಶಿವಕುಮಾರ್ ಮೊನ್ನೆ ಪ್ರಸ್ತಾಪ ಮಾಡಿದರು. ಹಾಗಾಗಿ ಒಂದಿಷ್ಟು ಸರ್ಜರಿ ಪ್ರಯೋಗಕ್ಕೆ ಸರ್ಕಾರ ಮುಂದಾದಂತೆ ಕಾಣಿಸ್ತಾ ಇದೆ. ಜೊತೆಗೆ ಈ ಗೃಹಜ್ಯೋತಿ ಯೋಜನೆಗೆ ಸಾಕಷ್ಟು ಒಂದಿಷ್ಟು ಪರ ವಿರೋಧ ಚರ್ಚೆಗಳು, ವಿವಾದದ ಕಿಡಿ ಈಗ ಹೊತ್ಕೊಂಡಿದೆ. ರಾಜ್ಯ ಸರ್ಕಾರ ಕೈಗೊಂಡಿರುವಂಥ ಗೃಹಜ್ಯೋತಿ ಯೋಜನೆಯ ಮರುಪರಿಶೀಲನೆಗೆ JDS ಅಂತೂ ತೀವ್ರವಾದಂಥ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಉಚಿತ ವಿದ್ಯುತ್ ಯೋಜನೆಗೆ ಈಗ ಪಾನ್ ಕಾರ್ಡು, ಜಾತಿ ಪ್ರಮಾಣ ಪತ್ರ ಸೇರಿದಂತೆ ವಿವಿಧ ದಾಖಲೆಗಳನ್ನು ಕೇಳ್ತಾ ಇರೋದು ಯಾಕೆ ಅಂತ. ಯಾಕಂದರೆ ಪಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಮೊಬೈಲ್ ನಂಬರಿಗೆ ಲಿಂಕ್ ಆಗಿರುತ್ತೆ. ಹಾಗಾಗಿ ಆ ಪ್ಯಾನ್ ಕಾರ್ಡನ್ನು ಕೇಳಿದಂಥ ಸಂದರ್ಭದಲ್ಲಿ ಇವರು ನಿಜವಾದ ಫಲಾನುಭವಿಗಳ ಅಥವಾ ಅನರ್ಹರ ಅನ್ನುವಂಥ ಮಾಹಿತಿ ಸರ್ಕಾರಕ್ಕೆ ಸಿಗಬಹುದೇನೋ. ಯಾಕಂದರೆ ಇವತ್ತು
ನೀವು ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿದಂಥ ಒಂದು ಮೊಬೈಲ್ ನಂಬರಿಗೆ ಲಿಂಕ್ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಬಯೋಡೇಟಾ ಗೊತ್ತಾಗ್ತಾ ಹೋಗ್ತದೆ. ನೀವು ಟ್ಯಾಕ್ಸ್ ಪೇಯರಾ ಅಥವಾ ವಿತೌಟ್ ಟ್ಯಾಕ್ಸ್ ಪೇಯರಾ, GST ಏನಾದರೂ ಪೇ ಮಾಡ್ತಾ ಇದ್ದಾರಾ, ಎಲ್ಲ ಡೀಟೇಲ್ಸ್ಗಳು ಕೂಡ ಗೊತ್ತಾಗ್ತದೆ. ಅದಕ್ಕೋಸ್ಕರನೇ ಸರ್ಕಾರ ಈಗ ಮರುಪರಿಷ್ಕರಣೆಗೆ ಈಗ ಮುಂದಾಗ್ತಾ ಇದೆ. ಓಕೆ, JDSನ ಪ್ರಶ್ನೆ ಒಂದು ಕಡೆ ಸರಿ ಇರ್ಬೋದು, ಆದರೆ ಇವರು ಮರುಪರಿಷ್ಕರಣೆ ಮಾಡ್ತಾ ಇರೋದು ಒಂದು ಲೆಕ್ಕದಲ್ಲಿ ಸರಿನೇ. ಯಾಕಂದರೆ ಅನರ್ಹರ ಪಾಲಾಗಬಾರ್ದು. ಈಗ ನಮ್ಮ ರಾಜ್ಯದ ಜನರ ತೆರಿಗೆ ದುಡ್ಡಿದು, ನಮ್ಮ ರಾಜ್ಯದ ಜನರ ತೆರಿಗೆ ದುಡ್ಡು ನಿಜವಾದಂತಹ ಫಲಾನುಭವಿಗಳಿಗೆ, ನಿಜವಾದ ಬಡವರಿಗೆ ಹೋಗಿ ಸೇರಬೇಕು. ಅದರಲ್ಲಿ ಏನೂ ತಪ್ಪಿಲ್ಲ. ಸರ್ಕಾರ 5 ಯೋಜನೆಗಳನ್ನು ನಾವು 5 ವರ್ಷನೂ ಕೊಡ್ತೀವಿ, ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ತಾ ಇದೆ. ಆದರೆ ಸರ್ಕಾರದ ಪ್ರಶ್ನೆ ಇಷ್ಟೇ, ಅನ್ಯ ರಾಜ್ಯದ ಮಹಿಳೆಯರಿಗೆ ಹೋಗಬಾರ್ದು ಅಥವಾ ಅನ್ಯ ರಾಜ್ಯದ ಜನರು ಈ ಬೆನಿಫಿಟನ್ನು ಪಡ್ಕೊಳ್ಬಾರ್ದು. ಅವರೇನು ನಮ್ಗೆ ವೋಟ್ ಮಾಡಿಲ್ಲ, ಅವರೇನು ನಮಗೆ ಟ್ಯಾಕ್ಸ್ ಕಟ್ತಾ ಇಲ್ಲ. ಇದು ಸರ್ಕಾರದ ಪ್ರಶ್ನೆ. ಒಟ್ಟಿನಲ್ಲಿ ಈ ರಾಜಕೀಯ ಹಗ್ಗ ಜಗ್ಗಾಟ ಎಷ್ಟು ದಿವಸ ಮುಂದುವರಿಯುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ.